ಕಂಟಿನ್ಯೂಸ್ 3 ತಿಂಗಳಿಂದ ರೈತರು ಹಾಲಿನ ಬೆಲೆಯನ್ನು ಸರ್ಕಾರ ಜಾಸ್ತಿ ಮಾಡುತ್ತಾ ಅಂತೇಳಿ ಕಾಯ್ತಾ ಇದ್ವಿ ನಾವೆಲ್ಲ ಕೂಡ. ಆದರೆ ಕರ್ನಾಟಕ ಘನ ಸರ್ಕಾರ ನಮ್ಮ ನೆರವಿಗೆ ಧಾವಿಸೋದ್ರಲ್ಲಿ ಎಲ್ಲ ಒಂದು ಕಡೆ ವಿಳಂಬ ಮಾಡ್ತಾ ಇದೆ ಅಂತೇಳಿ ನಮಗನ್ಸಿರೋದ್ರಿಂದ ಇದೇ 9ನೇ ತಾರೀಕು ಗುರುವಾರ ನಾವು 11 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಅವರಿಗೆ ಮೆಮೊರಂಡಮ್ ಕೊಡ್ತಕ್ಕಂಥದ್ದು. ಆತ್ಮೀಯರೇ, ಕಳೆದ 3 ತಿಂಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ಕಾರ್ಮೋಡ ಕವಿದು ಎಲ್ಲ ಕಚ್ಚಾ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಅನೇಕ ಬದಲಾವಣೆಗಳಾಗಿದೆ. ಡೀಸೆಲ್ಲು, ಪೆಟ್ರೋಲು ಗಣನೀಯವಾಗಿ ಏರಿಕೆಯಾಗಿ ರೈತರು ಬಳಕೆ ಮಾಡ್ತಕ್ಕಂಥ ಕಚ್ಚಾ ವಸ್ತುಗಳು ಕೂಡ ಜಾಸ್ತಿ ಆಗಿದೆ. ಕಂಟಿನ್ಯೂಸ್ 3 ತಿಂಗಳಿಂದ ರೈತರು ಹಾಲಿನ ಬೆಲೆಯನ್ನು ಸರ್ಕಾರ ಜಾಸ್ತಿ ಮಾಡುತ್ತಾ ಅಂತೇಳಿ ಕಾಯ್ತಾ ಇದ್ವಿ ನಾವೆಲ್ಲ ಕೂಡ. ಆದರೆ ಕರ್ನಾಟಕ ಘನ ಸರ್ಕಾರ ನಮ್ಮ ನೆರವಿಗೆ ಧಾವಿಸೋದ್ರಲ್ಲಿ ಎಲ್ಲ ಒಂದು ಕಡೆ ವಿಳಂಬ ಮಾಡ್ತಾ ಇದೆ ಅಂತೇಳಿ ನಮಗನ್ಸಿರೋದ್ರಿಂದ ಎಲ್ಲ ರೈತ ಹಾಲು ಉತ್ಪಾದಕರು ಇದೇ 9ನೇ ತಾರೀಕು ಗುರುವಾರ ನಾವು 11 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಅವರಿಗೆ ಮೆಮೊರಂಡಮ್ ಕೊಡ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮೆಮೊರಂಡಮ್ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಇದರಲ್ಲಿ ಎಲ್ಲ ಹಾಲು ಉತ್ಪಾದಕ ರೈತ ಬಂಧುಗಳು ಮತ್ತು ಯಾರು ರೈತರನ್ನು ಗೌರವಿಸ್ತಕ್ಕಂಥವ್ರು ಇದ್ದಾರೆ ಅವರು ಕೂಡ ಇದ್ರ ಜೊತೆಯಲ್ಲಿ ಕೈ ಜೋಡಿಸಬೇಕು. ಮತ್ತು ಎಲ್ಲ ರೈತ ಸಂಘಟನೆಗಳು ಕೂಡ ಮತ್ತು ಯಾವುದೇ ರೈತಪರ ಸಂಘಟನೆಗಳು ಬೇರೆ ಬೇರೆ ಇದ್ದಾವೆ ಅವರು ಕೂಡ ಈ ಒಂದು ಮೆಮೊರಂಡಮ್ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಮತ್ತು ಎಲ್ಲ ರಾಜಕೀಯ ಮುಖಂಡರು ಕೂಡ ರೈತರ ಪರವಾಗಿ ಯಾರ್ಯಾರು ಆಸಕ್ತಿ ಇದೆ ಅವರೆಲ್ಲ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಈ ಸಂದರ್ಭದಲ್ಲಿ ಅದು ಅಪ್ರಸ್ತುತ ಅನಿಸುತ್ತೆ, ನಾನೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ರೈತರಾಗಿ ನನ್ನನ್ನು ರೈತರು ಚುನಾವಣೆಯಲ್ಲಿ ಕಳಿಸಿರೋದ್ರಿಂದ ನಾನು ರೈತರ ಸಂಕಷ್ಟಕ್ಕೆ ಧಾವಿಸ್ತಕ್ಕಂಥ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನನ್ನ ಕರ್ತವ್ಯ. ಆ ಕಾರಣಕ್ಕಾಗಿ ಅವತ್ತು ನಾವು ರೈತರು ಸರ್ಕಾರ ಏನು 5 ರೂಪಾಯಿ ಸಹಾಯಧನ ಕೊಡ್ತಾ ಇದೆ ಅದು ಇನ್ನೂ 5 ರೂಪಾಯಿ ಜಾಸ್ತಿ ಮಾಡಿ 10 ರೂಪಾಯಿ ಕೊಡಬೇಕು ಅಂತ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಮತ್ತೊಂದು ಹಾಲಿನ ಬೆಲೆಯನ್ನು ಪ್ರತಿ ಲೀಟ್ರಿಗೆ 10 ರೂಪಾಯಿ ಜಾಸ್ತಿ ಮಾಡಿಕೊಡ್ಬೇಕು ಅಂತ 2 ಬೇಡಿಕೆಯನ್ನು ಮುಖ್ಯವಾಗಿ ಇಡ್ತಾ ಇದ್ದೀವಿ. ಈ ಎರಡನ್ನೂ ಕೂಡ ಸರ್ಕಾರ ಆದಷ್ಟು ಬೇಗ ರೈತರ ಪರವಾಗಿ ಧಾವಿಸಬೇಕು, ರೈತರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಹೋರಾಟದಲ್ಲಿ ಎಲ್ಲ ನಮ್ಮ ಹಾಲು ಉತ್ಪಾದಕ ಅಧ್ಯಕ್ಷರುಗಳು, ನಿರ್ದೇಶಕರುಗಳು, ಹಾಲು ಉತ್ಪಾದಕರು ಎಲ್ಲರೂ ಕೂಡ ಭಾಗವಹಿಸಬೇಕು, ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತ ಕೈ ಮುಗಿದು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೀನಿ.